ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಿಯಾ ಅವರ ಅಮ್ಮ ತಮ್ಮನ ಜೊತೆ ಊಟಕ್ಕೆ ಕೂತಿರ್ತಾಳೆ. ಆಗ ಅಮ್ಮ, ಇವತ್ತು ನಮಗೆ ಇಷ್ಟವಾದ ಅಡುಗೆನ ಮಾಡಿದ್ದೀರಾ, ಯಾಕೆ ಅಂತ ಕೇಳ್ತಾಳೆ. ಆಗ ಅವರಮ್ಮ, ನೀವಿಬ್ರು ಕಷ್ಟಪಟ್ಟು ಚೆನ್ನಾಗಿ ಓದಬೇಕು, ಈಗ ಊಟ ಮಾಡು, ಊಟ ತಣ್ಣಗಾಗುತ್ತೆ ಅಂತ ಹೇಳ್ತಾರೆ. ಆಗ ಶಿಯಾ ಊಟ ಮಾಡ್ತಾ, ಅಮ್ಮ ತುಂಬ ಟೇಸ್ಟಿಯಾಗಿದೆ ಊಟ, ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರಮ್ಮಂಗೆ ಊಟ ಬಡಿಸ್ತಾಳೆ. ಆಗ ಅವರಮ್ಮ, ನಾನು ಈ ಕೆಲಸನ 20 ವರ್ಷದಿಂದ ಮಾಡ್ತಾನೆ ಇದ್ದೀನಿ, ಆದರೆ ಇದೇ ಮೊದಲನೇ ಸಾರಿ ಈ ಮಾತನ್ನ ಕೇಳಿದ್ದು. ಜುಂಕಾಂಗ್, ನೀನು ಇದನ್ನ ತಿನ್ನು ಅಂತ ಹೇಳಿ ಶಿಯಾ ಬಡಿಸಿದ್ದ ಊಟನ ಅವಳ ತಮ್ಮನಿಗೆ ಬಡಿಸ್ತಾರೆ. ಆಗ ಅವಳಿಗೆ ತುಂಬಾ ನೋವಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರ ತಂದೆ ಬರ್ತಾರೆ. ಇವತ್ತು ಊಟಕ್ಕೆ ಸ್ಪೆಷಲ್ ಮಾಡಿರೋ ಹಾಗಿದೆ, ಎಲ್ಲಿ ನನಗೆ ಊಟನ ಬಡಿಸೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಶಿಯಾಮ್ಮ ಕೋಪದಿಂದ ಅವರನ್ನ ನೋಡ್ತಿರ್ಬೇಕಾದ್ರೆ ಅವ್ರ ತಂದೆಗೆ ಅರ್ಥ ಆಗುತ್ತೆ ಅವರಿಗೆ ಕೋಪ ಬಂದಿದೆ ಅಂತ. ಹೀರೋಯಿನ್ ಕೂಡ ಅವ್ರ ತಂದೆನ ನೋಡ್ತಾ ಇರ್ತಾಳೆ. ಆಗ ಅವ್ರ ತಂದೆ, ನನಗೆ ಇವತ್ತು ಹೊಟ್ಟೆನೇ ಹಸ್ವಾಗಿಲ್ಲ, ನೀವೆಲ್ಲರೂ ಊಟ ಮಾಡಿ, ನಾನೋಗಿ ಬುಕ್ ಓದ್ತೀನಿ ಅಂತ ಹೇಳಿ ಅವ್ರ ತಂದೆ ಅಲ್ಲಿಂದ ಎದ್ದೋಗ್ತಾರೆ. ಈಗ ಶಿಯಾ ರೂಮಲ್ಲಿ ಓದ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಅವರಮ್ಮ ಅವಳಿಗಾಗಿ ಹಾಲು ತಗೊಂಡು ಬರ್ತಾರೆ. ಶಿಯಾ, ತಗೋ ಹಾಲು ಕುಡಿ, ನಾಳೆ ಸಾಟರ್ಡೆ, ನಿನಗೆ ಜಾಸ್ತಿ ಪವರ್ ಇರೋ ಕನ್ನಡಕನ ತಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಗ ಶಿಯಾ, ಥ್ಯಾಂಕ್ ಯು ಅಮ್ಮ ಅಂತ ಹೇಳಿ ಅವರಮ್ಮಂಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ಅವರಮ್ಮ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಈ ಸಾರಿ ಟೆಸ್ಟಲ್ಲಿ ನಾನು ಹೇಳೋಷ್ಟು ಮಾರ್ಕ್ಸನ್ನ ನೀನು ತೆಗೆದ್ರೆ ನೀನು ಹೇಳಿದ್ದನ್ನ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಶಿಯಾ, ಸರಿ ಅಮ್ಮ ಅಂತ ಹೇಳ್ತಾರೆ. ಆಗ ಅವರಮ್ಮ ಅಲ್ಲಿಂದ ಹೋಗ್ತಾರೆ. ಶಿಯಾ ಓದೋದಕ್ಕೆ ಶುರು ಮಾಡ್ತಾಳೆ. ಈಗ ಬೆಳಿಗ್ಗೆ ಆಗಿರುತ್ತೆ, ಸ್ಕೂಲ್ ಶುರುವಾಗಿರುತ್ತೆ. ಏಕೋ ಆನ್ಸರ್ ಪೇಪರ್ ತಗೊಂಡು ಬಂದಿರ್ತಾಳೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ, ಲಾಸ್ಟ್ ಟೈಮ್ ನಡೆದಿದ್ದ ಫಿಸಿಕ್ಸ್ ಆನ್ಸರ್ ಪೇಪರು ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ನಿಮ್ಮ ಆನ್ಸರ್ ಪೇಪರ್ನ ಚೆಕ್ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಂಡು 1 ವಾರದೊಳಗಡೆ ಹೋಗಿ ಸರ್ನ ಮೀಟ್ ಮಾಡಬೇಕಂತೆ ಅಂತ ಹೇಳಿ ಎಲ್ರಿಗೂ ಕೂಡ ಆನ್ಸರ್ ಪೇಪರ್ನ ಕೊಡ್ತಾ ಇರ್ತಾಳೆ. ಆಗ ಸಿಇಒಗೂ ಕೂಡ ಕೊಡ್ತಾಳೆ. ಸಿಇಒ ತನ್ನ ಪೇಪರ್ನ ತಗೊಂಡು ಶಿಯಾಗೆ ಅವಳ ಪೇಪರ್ನ ಕೊಡ್ತಾನೆ. ಆಗ ಶಿಯಾ ಅವಳು ಬರೆದಿದ್ದ ಆನ್ಸರ್ ಪೇಪರ್ನ ನೋಡ್ತಾ ಬೇಜಾರು ಮಾಡ್ಕೋತಾಳೆ. ಆಗ ಪಕ್ಕದಲ್ಲೇ ಕೂತಿದ್ದ ಹೀರೋ ಶಿಯಾನ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಹೀರೋಯಿನ್ ಹೇಳ್ತಾಳೆ, ಮಾರ್ಕ್ಸು ಜಾಸ್ತಿ ಬಂದಿಲ್ಲ ಅಂತ. ಆಗ ಅವನು, ಕೊಡಿಲಿ ನೋಡೋಣ ಅಂತ ಹೇಳಿ ಶಿಯಾ ಆನ್ಸರ್ ಪೇಪರನ್ನು ತಗೊಂಡು ಅವಳು ಎಲ್ಲಿ ತಪ್ಪು ಮಾಡಿದ್ದಾಳೆ ಅನ್ನೋದನ್ನ ಅವಳಿಗೆ ಬಿಡಿಸಿ ಹೇಳ್ತಾ ಇರ್ತಾನೆ. ಇಲ್ಲಿ ನೋಡು, ಕ್ವಶನ್ಗೆ ರಾಂಗ್ ಫಾರ್ಮುಲಾನ ಯೂಸ್ ಮಾಡಿದ್ಯಾ, ಅದಕ್ಕೆ ಮಾರ್ಕ್ಸು ಕಟ್ಟಾಗಿದೆ. ಈ ಕ್ವಶನ್ ನೋಡು, ಇದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಇಲ್ಲೂ ಕೂಡ ಮಾರ್ಕ್ಸು ಕಟ್ಟಾಗಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವಳು ಬೇಜಾರಿಂದ ಅಲ್ಲಿಂದ ಎದ್ದೋಗ್ತಾಳೆ. ಹೀರೋ ಅದನ್ನ ನೋಡಿ ಸುಮ್ಮನೆ ಆಗ್ತಾನೆ. ಈಗ ಹೀರೋಯಿನ್ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಕಾಂಗ್, ಆಯ್ ಶಿಯಾ ಅಂತ ಹೇಳ್ತಾನೆ. ಆಗ ಹೀರೋಯಿನ್, ಆಯ್ ಕಾಂಗ್, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ, ನಿಮ್ಗಿನ್ನು ಕ್ಲಾಸು ಶುರುವಾಗಿಲ್ವಾ ಅಂತ ಕೇಳ್ತಾಳೆ. ಆಗ ಕಾಂಗ್, ನಮಗೆ ಇನ್ನು ಕ್ಲಾಸು ಶುರುವಾಗಿಲ್ಲ, ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಬಂದೆ, ನೀನು ಫ್ರೀ ಆಗಿದ್ಯಾ, ಸ್ವಲ್ಪ ಸಮಯ ಕೊಡ್ತೀಯಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅದೇ ಸಮಯಕ್ಕೆ ಹೀರೋ ಕೂಡ ಕ್ಲಾಸಿಂದ ಹೊರಗಡೆ ಬರ್ತಾನೆ. ಕಾಂಗ್ ಮತ್ತೆ ಶಿಯಾ ಇಬ್ರು ಕೂಡ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸಿಯು ಅದನ್ನ ನೋಡಿ ಬೇಜಾರು ಮಾಡ್ಕೋತಾನೆ. ಈಗ ಕಾಂಗ್ ಮತ್ತೆ ಶಿಯಾ ಇಬ್ರು ಕೂಡ ಮಾತಾಡ್ತಾ ಕೂತಿರ್ಬೇಕಾದ್ರೆ ಕಾಂಗ್, ಶಿಯಾ ಇವತ್ತು ಇದರಿಂದ ನೀನು ಫೋಟೋ ತೆಗಿಲ್ಲ ಅಂತ ಕೇಳ್ತಾನೆ. ಆಗ ಅವಳು ಕೂಡ ಖುಷಿಯಿಂದ ತೆಗಿರಿ ಅಂತ ಒಪ್ಕೋತಾಳೆ. ಈಗ ಇಬ್ರು ಕೂಡ ನಿಂತ್ಕೊಂಡು ಫೋಟೋ ತಗೋತಾರೆ. ಆಗ ಶಿಯಾ, ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ ಅಂತ ಹೇಳಿ, ಸೀನಿಯರ್ ನೀವು ಇಷ್ಟು ಬೇಗ ಕಾಲೇಜಿಗೆ ಹೋದ್ರಿ ಅಂದರೆ ಅದನ್ನ ನಂಬೋದಕ್ಕೆ ಆಗ್ತಿಲ್ಲ, ಮತ್ತೆ ನಾವಿಬ್ರು ಯಾವಾಗ ಮೀಟ್ ಆಗ್ತೀವೋ ಏನೋ ಅಂತ ಹೇಳ್ತಾಳೆ. ಆಗ ಕಾಂಗ್, ಟೆನ್ಷನ್ ಮಾಡ್ಕೋಬೇಡ, ನಾನು ರಜದಲ್ಲಿ ನಿನ್ನ ಮೀಟ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ಶಿಯಾ, ನನಗೆ ಕ್ಲಾಸ್ಗೆ ಹೋಗೋದಕ್ಕೆ ಟೈಮ್ ಆಯಿತು, ಇನ್ನೇನು ಸರ್ರು ಬಂದ್ಬಿಡ್ತಾರೆ, ನಾನು ಹೋಗ್ತೀನಿ ಅಂತ ಹೇಳಿ ಶಿಯಾ ಹೋಗ್ತಿರ್ಬೇಕಾದ್ರೆ ಕಾಂಗ್ ಶಿಯಾ ಅಂತ ಕೂಗ್ತಾನೆ. ಆಗ ಅವಳು ಹಿಂದೆ ತಿರುಗಿ ನೋಡ್ತಾಳೆ.
ಆಗ ಕಾಂಗ್ ತನ್ನತ್ರ ಇದ್ದ ಕ್ಯಾಮ್ರದಿಂದ ಶಿಯಾ ಫೋಟೋನ ತೆಗಿತಾನೆ. ಫೋಟೋ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಶಿಯಾ ಈ ಫೋಟೋನ ತಗೋ ಅಂತ ಹೇಳಿ ಶಿಯಾ ಕೈಗೆ ಕೊಡ್ತಾನೆ. ಆಗ ಅವಳು ಅದನ್ನ ನೋಡ್ತಿರ್ಬೇಕಾದ್ರೆ ಕಾಂಗ್, ಶಿಯಾ ನೀನು ಯಾವಾಗ್ಲೂ ಇದೇ ರೀತಿ ನಗ್ನಗ್ತಾ ಇರಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ನೀವು ಹೇಳ್ದಾಗ್ಲೇ ಆಗ್ಲಿ ಅಂತ ಹೇಳ್ತಾಳೆ. ಆಗ ಅವನು ಈಗ ಸ್ಕೂಲ್ಗೆ ಹೋಗು, ನಿನಗೆ ಕ್ಲಾಸ್ಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಶಿಯಾ ಅಲ್ಲಿಂದ ಬರ್ತಾಳೆ. ಹೀರೋ ಪಕ್ಕದಲ್ಲೇ ಕೂತಿರ್ತಾನೆ. ಅವಳನ್ನ ನೋಡಿ ಅವನು ಏನನ್ನೋ ಮಾತಾಡ್ದಲ್ಲೇ ಸುಮ್ಮನೆ ಕೂತ್ಕೋತಾನೆ. ಶಿಯಾ ತನ್ನ ಕೈಲಿದ್ದ ಫೋಟೋನ ಡೆಸ್ಕ್ ಮೇಲೆ ಇಟ್ಟು ಕೂತ್ಕೋತಾಳೆ. ಮುಂದೆ ಕೂತಿದ್ದ ಸಾರಾ ಶಿಯಾ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಡೆಸ್ಕ್ ಮೇಲಿದ್ದ ಶಿಯಾ ಫೋಟೋ ಸಾರಾ ಕಣ್ಣಿಗೆ ಬೀಳುತ್ತೆ. ವಾವ್, ಈ ಫೋಟೋ ಎಷ್ಟು ಚೆನ್ನಾಗಿದೆ, ಈ ಫೋಟೋನ ಯಾವಾಗ ತೆಗೆಸ್ಕೊಂಡೆ ಅಂತ ಕೇಳ್ತಾಳೆ. ಆಗ ಶಿಯಾ ಈಗ ತಾನೇ ನಮ್ಮ ಸೀನಿಯರ್ ಫೋಟೋನ ತೆಗೆದ್ರು ಅಂತ ಹೇಳ್ತಾಳೆ. ಆಗ ಫಾನ್ ಎಲ್ಲಿ ಫೋಟೋ ನೋಡೋಣ ಕೊಡು ಅಂತ ಹೇಳಿ ಶಿಯಾ ಫೋಟೋನ ನೋಡ್ತಿರ್ಬೇಕಾದ್ರೆ ಸಾರಾ ಈ ಫೋಟೋದಲ್ಲಿ ಶಿಯಾ ಸ್ಮೈಲ್ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಶಿಯಾ ನಿಮ್ಮ ಸೀನಿಯರು ಫೋಟೋನ ತುಂಬ ಚೆನ್ನಾಗಿ ತೆಗಿತಾರೆ, ಸಿಯು ಈ ಫೋಟೋ ನೋಡು ಅಂತ ಹೇಳಿ ಸಿಯುಗೆ ಶಿಯಾ ಫೋಟೋನ ಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಯು ಆ ಫೋಟೋನ ತಗೊಳ್ಳೋದಿಲ್ಲ, ಬದಲಾಗಿ ಶಿಯಾ ಹತ್ರ ಇದ್ದ ಕ್ವಶನ್ ಪೇಪರ್ನ ತಗೋತಾನೆ. ಆಗ ಸಾರಾ, ಫಾನ್ ಇಲ್ಲಿ ನೋಡು, ಶಿಯಾ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿದ್ದಾಳೆ, ಈ ಸ್ಮೈಲು ತುಂಬ ಚೆನ್ನಾಗಿದೆ ಅಲ್ವಾ. ಈಗ ಫಾನ್, ಸಾರಾ 2 ಕ್ವಶನ್ಗೂ ಆನ್ಸರ್ ಬರ್ದಿದ್ದೀನಿ, ಮನೆಗೆ ಹೋಗಿ ಓದ್ಕೋ, 1 ವಾರದಲ್ಲೇ ಇದನ್ನ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಸಿಯು, ಶಿಯಾ ಇಲ್ಲಿ 2 ಸೆಟ್ಟು ಕ್ವಶನ್ ಪೇಪರ್ ಇದೆ, ಆನ್ಸರ್ ಬರ್ದಿದ್ದೀನಿ, ಇದನ್ನ ಇವತ್ತು ರಾತ್ರಿನೇ ಓದಿ ಬೆಳಿಗ್ಗೆಗೆ ತಗೊಂಡು ಬಂದು ಕೊಡು ಅಂತ ಹೇಳ್ತಾನೆ. ಆಗ ಶಿಯಾ 1 ರಾತ್ರಿಲೇ ಇದನ್ನ ಫಿನಿಶ್ ಮಾಡಬೇಕಾ ಅಂತ ಕೇಳ್ತಾಳೆ. ಆಗ ಅವನು ನಿನ್ಗೇನಾದರೂ ಕಷ್ಟ ಆದರೆ ಬೇಡ, ಇನ್ನು ಸ್ವಲ್ಪ ದಿವಸ ಅಡ್ಮಿಷನ್ ಆಗೋದಕ್ಕೆ ಸಮಯ ಇದೆ ಅಂತ ಹೇಳ್ತಾನೆ. ಆಗ ಅವಳು ಇಲ್ಲ, ಇವತ್ತು ರಾತ್ರಿಗೆ ಫಿನಿಶ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಸಾರಾ, ಸಿಯು ನೀನು ಯಾಕೆ ಶಿಯಾ ಜೊತೆ ಈ ರೀತಿ ಮಾತಾಡ್ತಿದ್ಯಾ, ಇದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ಸಿಯು, ಯಾವ ರೀತಿ ಮಾತಾಡಬೇಕು, ಎಂಟ್ರೆನ್ಸ್ ಎಕ್ಸಾಮು ಇದಕ್ಕಿಂತ ತುಂಬ ಕಷ್ಟವಾಗಿರುತ್ತೆ, ನಾನು ಅವಳಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಸಾರಾ ಏನು ಮಾತಾಡ್ದಲೇ ಸುಮ್ಮನೆ ಕೂತ್ಕೋತಾಳೆ. ಈಗ ಶಿಯಾ, ಸಿಯು ನೀನು ನಿನ್ನ ಮ್ಯಾಥ್ಸ್ ಕಾಂಪಿಟೇಷನ್ ಮೇಲೆ ಫೋಕಸ್ ಮಾಡೋದು ಒಳ್ಳೇದು ಅಂತ ಹೇಳ್ತಾಳೆ. ಆಗ ಅವನು ಸರಿ, ಇನ್ನು ಮುಂದೆ ನಾನು ನಿನಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ಬೇಜಾರಿಂದ ಅಲ್ಲಿಂದ ಹೋಗ್ತಾನೆ. ಶಿಯಾ ಕಾಂಗ್ ಜೊತೆ ಮಾತಾಡಿದ್ದು ಅವನಿಗೆ ಸ್ವಲ್ಪ ಕೂಡ ಇಷ್ಟ ಆಗಿರೋದಿಲ್ಲ, ಅದಕ್ಕೆ ಶಿಯಾ ಜೊತೆ ಈ ರೀತಿ ನಡ್ಕೋತಿರ್ತಾನೆ. ಈಗ ಶಿಯಾ ಬುಕ್ಸ್ ಓದ್ತಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಸಿಯು ಅಮ್ಮ ಬರ್ತಾರೆ. ಶಿಯಾ ನೀನ್ ಯಾಕಿನ್ನು ಸ್ಕೂಲ್ಗೆ ಹೋಗಿಲ್ವಾ ಅಂತ ಕೇಳ್ತಾರೆ. ಆಗ ಶಿಯಾ, ಆಂಟಿ ನಾನು ಸಿಯುಗಾಗಿ ಕಾಯ್ತಾ ಇದ್ದೀನಿ, ಸಿಯು ಸ್ಕೂಲಿಗೆ ಬರ್ತಾರಲ್ವಾ ಅಂತ ಕೇಳ್ತಾಳೆ. ಆಗ ಅವರಮ್ಮ, ಶಿಯಾ ನಿನಗೆ ಸಿಯು ಹೇಳಿಲ್ವಾ, ಇವತ್ತು ಬೆಳಿಗ್ಗೆ ಮ್ಯಾಥ್ಸ್ ಕಾಂಪಿಟೇಷನ್ ಗ್ರೂಪ್ ಜೊತೆ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಶಿಯಾ, ಸರಿ ಆಂಟಿ ನನಗೆ ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಕ್ಲಾಸು ಶುರುವಾಗಿರುತ್ತೆ. ಶಿಯಾ ಕೂಡ ಕ್ಲಾಸಿಗೆ ಬಂದಿರ್ತಾಳೆ. ಸಿಯು ಕೂತ್ಕೊಳ್ಳೋ ಜಾಗನ ನೋಡ್ತಾಳೆ, ಅದು ಖಾಲಿ ಇರುತ್ತೆ. ಮತ್ತೊಂದ್ ಕಡೆ ಟೀಚರು ಪಾಠ ಮಾಡ್ತಾ ಇರ್ತಾರೆ. ನನ್ನ ಬೆಂಚ್ ಮೇಟ್ ಇಲ್ದಲೇ ಇರೋದು ನನಗೆ ತುಂಬಾ ಬೇಜಾರಾಗ್ತಿದೆ, ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ನಾನು ಕೂಡ ಸಿಯು ಜೊತೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಆನ್ಸರ್ ಪೇಪರನ್ನು ನೋಡ್ತಾಳೆ. ಅದರಲ್ಲಿ ಮಾರ್ಕ್ಸ್ ಜಾಸ್ತಿನೇ ಬಂದಿರುತ್ತೆ. ಅದನ್ನು ನೋಡಿ ಖುಷಿ ಆಗ್ತಾಳೆ. ಜೋರಾಗಿ ಕೂಗ್ತಾ ಸಾರಾ ಮತ್ತು ಫಾನ್ಗೆ ತನ್ನ ಆನ್ಸರ್ ಪೇಪರನ್ನು ತೋರಿಸ್ತಾಳೆ. ಅವರು ಕೂಡ ಶಿಯಾಗೆ ಬಂದಿದ್ದ ಮಾರ್ಕ್ಸನ್ನು ನೋಡಿ ಖುಷಿ ಪಡ್ತಾರೆ. ಆಗ ಶಿಯಾ ಪಕ್ಕದಲ್ಲಿ ಸಿಯು ಜಾಗನ ನೋಡ್ತಾಳೆ, ಆದರೆ ಸಿಯು ಬಂದಿರೋದಿಲ್ಲ. ಅದನ್ನು ನೋಡಿ ಬೇಜಾರು ಮಾಡ್ಕೋತಾಳೆ. ಸಿಯುನ ತುಂಬ ಮಿಸ್ ಮಾಡ್ಕೋತಾ ಇರ್ತಾಳೆ. ಮತ್ತೊಂದು ಕಡೆ ಫಾನ್ ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಹೋಗ್ತಿರ್ತಾನೆ. ಹಿಂದೆಗಡೆ ಇಂದ ಬಂದು ಸಾರಾ ಫಾನುನ ಫಾಲೋ ಮಾಡ್ತಿರ್ತಾಳೆ. ಅಲ್ಲಿಗೆ ಕೆಕೋ ಬಂದು ಸಾರಾ ಏನು ಮಾಡ್ತಿದೀಯಾ ಅಂತ ಕೇಳ್ತಾಳೆ. ಆಗ ಸಾರಾ, ನೀನೇನು ಮಾಡ್ತಿದ್ಯಾ ಇಲ್ಲಿ, ನೀನು ನನಗೆ ತುಂಬ ಭಯಪಡಿಸ್ದೆ ಅಂತ ಹೇಳಿ ಮತ್ತೆ ಫಾನನ್ನ ಕದ್ದು ನೋಡೋದಕ್ಕೆ ಶುರು ಮಾಡ್ತಾಳೆ. ಆಗ ಕೆಕೋ, ಯಾರನ್ನ ಕದ್ದು ಫಾಲೋ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಸಾರಾ, ಯಾರನ್ನೋ ಯಾಕೆ ಫಾಲೋ ಮಾಡಲಿ ಅಂತ ಹೇಳ್ತಾಳೆ.
ಆಗ ಕೇಕೋ ನಿಜವಾಗ್ಲೂ ನೀನು ತುಂಬ ಹಠ ಮಾಡ್ತೀಯಾ ಅಂತ ಹೇಳ್ತಾಳೆ. ಆಗ ಸಾರಾ ಈ ಫಾನು ನನಗಾಗಿ ಕಾಯೋದು ಬಿಟ್ಟು ಬೇರೆ ಹುಡುಗಿ ಜೊತೆ ಯಾಕೆ ಹೋಗ್ತಿದ್ದಾನೆ, ಇರು ನಿನಗೆ ಮಾಡ್ತೀನಿ ಅಂತ ಹೇಳಿ ಬೈತಾಳೆ. ಕೇಕೋ ಸಾರಾ ನಿನಗೆ ಫಾನು ಬೇರೆ ಹುಡುಗಿ ಜೊತೆ ಇರೋದನ್ನ ನೋಡಿ ನಿನಗೆ ಜಲಸಿ ಆಗ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಸಾರಾ ನನ್ಗ್ಯಾಕೆ ಜಲಸಿ ಆಗುತ್ತೆ, ನಾನು ಮನೆಗೆ ಹೋಗ್ತೀನಿ, ಅವನು ಯಾರ ಜೊತೆ ಬೇಕಾದ್ರೂ ತಿರ್ಗಾಡ್ಲಿ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬರ್ತಾಳೆ. ಕೇಕೋ ನಿನ್ನ ಹತ್ರ ಏನಾದ್ರೂ ಒಳ್ಳೆ ಐಡಿಯಾ ಇದ್ರೆ ಕೊಡು ಅಂತ ಕೇಳ್ತಾಳೆ. ಆಗ ಕೇಕೋ ನನ್ನ ಹತ್ರ ಈಗ ಸದ್ಯಕ್ಕೆ ಯಾವುದೇ ಐಡಿಯಾ ಕೂಡ ಇಲ್ಲ, ಆದರೆ ನನಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳ್ತಾಳೆ. ಆಗ ಸಾರಾ ನನಗೂ ಅರ್ಥ ಆಯಿತು, ನನಗೂ ಕೂಡ ಹೊಟ್ಟೆ ಹಸುವಾಗ್ತಿದೆ, ಬಾ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಶಿಯಾ ಬರಿತಾ ಕೂತಿರ್ತಾಳೆ. ಅಲ್ಲಿಗೆ ಕೇಕೋ ಮತ್ತೆ ಸಾರಾ ಇಬ್ರು ಕೂಡ ಜೊತೆಯಾಗಿ ಬರ್ತಾಳೆ. ಆಗ ಸಾರಾ ಶಿಯಾನ ನೋಡಿ ಶಿಯಾ ಅಂತ ಕರೀತಾಳೆ. ಆಗ ಶಿಯಾ ಕೂಡ ಕೇಕೋ ಸಾರಾ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಸಾರಾ ಶಿಯಾ ನೀನ್ ಯಾಕೆ ಇಲ್ಲೋಗ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಶಿಯಾ ಮಂತ್ಲಿ ಎಕ್ಸಾಮ್ ಬರ್ತಿದ್ಯಲ್ವಾ, ಅದಕ್ಕೆ ನಾನು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳಿ. ಹೌದು ನೀವಿಬ್ರು ಮಾತಾಡ್ತಾ ಇರಲಿಲ್ಲ, ನೀವು ಯಾವಾಗ್ಲಿಂದ ಫ್ರೆಂಡ್ಸ್ ಆದ್ರಿ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಅದೇ ಕ್ಯಾಂಟೀನಲ್ಲಿ ಕೂತಿದ್ದ ಫಾನು ಹಲೋ ನೀವು ಕುಡಿಯೋದಿಕ್ಕೆ ಏನ್ ತಗೋತೀರಾ ಅಂತ ಕೇಳ್ತಾನೆ. ಅದನ್ನ ಶಿಯಾ ಕೇಕೋ ಸಾರಾ 3 ಜನನು ಕೂಡ ನೋಡ್ತಾರೆ. ಅವನು ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಇದ್ರೆ ಸಾರಾಗೆ ತುಂಬ ಕೋಪ ಬಂದಿರುತ್ತೆ. ಶಿಯಾ ಅದನ್ನ ನೋಡಿ ನಿಮ್ಮಿಬ್ರು ಮಧ್ಯ ಏನಾದರೂ ಜಗಳ ಆಯ್ತಾ ಅಂತ ಕೇಳ್ತಾಳೆ. ಆಗ ಸಾರಾ ನಿನ್ನ ಚಿಕ್ಕ ವಯಸ್ಸಿನ ಫ್ರೆಂಡು ಬೇರೆಯವ್ರ ಜೊತೆ ಹೋದ್ರೆ ನಿನಗೆ ಏನನ್ಸುತ್ತೆ, ನನಗೆ ಮಾತ್ರ ಕೋಪ ಬರುತ್ತೆ, ಫಾನ್ಗೆ ಅವಳು ಸರಿಯಾದ ಜೋಡಿ ಅಲ್ಲ ಅಂತ ಹೇಳ್ತಾಳೆ. ಆಗ ಕೇಕೋ ನೀನು ಕೂಡ ಬೇರೆ ಹುಡುಗರು ಜೊತೆ ತಿರ್ಗಾಡು, ಫಾನ್ ಅದನ್ನ ನೋಡಿ ಹೊಟ್ಟೆ ಉರ್ಕೋತಾನೆ, ಒಂದು ಗೆಟ್ ಟುಗೆದರ್ ಪಾರ್ಟಿ ಇಡು, ಅವನನ್ನ ಬಿಟ್ಟು ಬೇರೆ ಎಲ್ಲಾರನ್ನು ಕೂಡ ಕರಿ, ಆಗ ನೋಡು ಹೇಗ್ ರಿಯಾಕ್ಟ್ ಆಗ್ತಾನೆ ಅಂತ ಹೇಳಿ ಐಡಿಯಾ ಕೊಡ್ತಾರೆ. ಆಗ ಸಾರಾ ತುಂಬಾ ಒಳ್ಳೆ ಐಡಿಯಾ, ನನ್ ಬರ್ಡೇ ಕೂಡ ಬರ್ತಾ ಇದೆ, ವೀಕೆಂಡ್ ನನ್ ಬರ್ಡೇ ಪಾರ್ಟಿ ಕೊಡ್ತೀನಿ, ನೀನು ಕೂಡ ಬರ್ಡೇ ಪಾರ್ಟಿಗೆ ಬಾ ಅಂತ ಹೇಳಿ ಇನ್ವೈಟ್ ಮಾಡ್ತಾಳೆ. ಆಗ ಶಿಯಾ ಹೌದು ನೀವಿಬ್ರು ಯಾವಾಗ ಫ್ರೆಂಡ್ಸ್ ಆದ್ರಿ ಅಂತ ಕೇಳ್ತಾಳೆ. ಆಗ ಸಾರಾ ನಿನ್ ಫ್ರೆಂಡು ನನಗೂ ಕೂಡ ಫ್ರೆಂಡ್ ಅಲ್ವಾ, ನೀನು ಕೂಡ ಬರ್ಡೇ ಪಾರ್ಟಿಗೆ ಮಿಸ್ ಮಾಡ್ದಲೆ ಬರ್ಬೇಕು ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಮಿಸ್ ಮಾಡ್ದಲೆ ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಫಾನ್ ಬರ್ತಾನೆ. ಸಾರನ್ನ ನೋಡಿ ನೀವು ಕೂಡ ಇದೇ ಕ್ಯಾಂಟೀನಿಗೆ ಬಂದಿದ್ದೀರಾ, ನನ್ಗೆ ಒಂದು ಆಯ್ ಕೂಡ ಹೇಳೇ ಇಲ್ವಲ್ಲ ಅಂತ ಹೇಳಿ ಸಾರಾ ಪಕ್ಕ ಬಂದು ಕೂತ್ಕೋತಾನೆ. ಅವರು ಜ್ಯೂಸ್ ಕುಡಿತಾ ಇರ್ಬೇಕಾದ್ರೆ ಅವನು ನನಗೆ ತುಂಬ ದಾವಾರ್ತಿದೆ, ನಾನು ಕೂಡ ಕುಡಿತೀನಿ ಅಂತ ಹೇಳಿ ಸಾರಾ ಕುಡಿದಿದ್ದ ಜ್ಯೂಸನ್ನು ತಗೊಂಡು ಕುಡಿಯೋದಿಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ನಾನು ಇದನ್ನ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಫಾನ್ ಬಿಡು ಅಂತ ಹೇಳಿ ಜ್ಯೂಸ್ ತಗೊಳ್ಳೋದಿಕ್ಕೆ ಹೋಗ್ತಾನೆ. ಸಾರಾ ಕೊಡ್ತಿರೋದಿಲ್ಲ. ಆಗ ಫಾನ್ ಅವಳ ಕೈಯಿಂದ ಜ್ಯೂಸನ್ನ ತಗೊಂಡು ಕುಡಿತಾ ಎಂಜಲ್ ಆಗಿದ್ರೆ ಏನು, ನಾನು ಕುಡಿಬಾರ್ದ ಅಂತ ಹೇಳಿದ್ರೆ ಕೇಕೋ ಫಾನ್ ಮಾತನ್ನ ಕೇಳಿ ನಗ್ತಾ ಇರ್ತಾಳೆ. ಆಗ ಅವನು ಜ್ಯೂಸ್ ಕುಡ್ದು ಥ್ಯಾಂಕ್ಸ್, ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಅವಳು ನಾನು ಬರೋದಿಲ್ಲ, ನೀನು ಹೋಗು, ನಾನು ಕೇಕೋ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಫಾನ್ ಸರಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ. ಆಗ ಸಾರಾ ಅವನು ಜ್ಯೂಸ್ ಕುಡಿದು ಬಿಟ್ಟೋಗಿದ್ದ ಗ್ಲಾಸನ್ನ ನೋಡ್ತಾ ನೀವು ಏನು ಯೋಚನೆ ಮಾಡ್ತಿದ್ದೀರಾ, ಇದೇನಾದ್ರೂ ಇಂಡೈರೆಕ್ಟ್ ಕಿಸ್ ಅಂತ ಕೇಳ್ತಾಳೆ. ಆಗ ಅವರು ಏನನ್ನು ಮಾತಾಡ್ದಲೆ ಜ್ಯೂಸ್ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಸಿಯು ಫ್ರೆಂಡು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಫೋನ್ ಬರುತ್ತೆ. ಹಲೋ ಹೇಳು ಸಿಯು, ನೀನು ಟ್ರೈನಿಂಗ್ ಕ್ಯಾಂಪ್ಗೆ ಹೋಗಿದ್ಯಂತೆ ಅಂತ ಹೇಳ್ತಾನೆ. ಆಗ ಮತ್ತೊಂದು ಕಡೆಯಿಂದ ಸಿಯು ಹೌದು ನಾನು ಬರೋವರೆಗೂ ಶಿಯಾ ಕಡೆ ಗಮನ ಇರಲಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಸಾರಾ ಫ್ರೆಂಡ್ಸ್ ವೀಕೆಂಡು ಬರ್ತಡೇ ಪಾರ್ಟಿ ಕೊಡಿಸ್ತಿದ್ದೀನಿ, ಎಲ್ಲರೂ ಕೂಡ ಪಾರ್ಟಿಗೆ ಬರ್ತಿದ್ದೀರಲ್ವಾ ಅಂತ ಕೇಳ್ತಾಳೆ. ಆಗ ಶಿಯಾ ಅವಳ ಮಾತು ಕೇಳಿ ನಗ್ತಾ ಇರ್ತಾರೆ. ಬೇರೆ ಸ್ಟೂಡೆಂಟ್ಸ್ ಎಲ್ಲೂ ಬರ್ತ್ಡೇ ಪಾರ್ಟಿಗೆ ಯಾರ್ಯಾರು ಬರ್ತಿದ್ದಾರೆ ಅಂತ ಕೇಳ್ತಾರೆ. ಶಿಯಾ ಬರ್ತಿದ್ದಾಳೆ, 10ನೇ ನಂಬರ್ ರೂಮಿಂದ ಮತ್ತೊಬ್ಬ ಹುಡುಗಿ ಬರ್ತಿದ್ದಾಳೆ, ನಮ್ಮ ಜೊತೆ ನೀವೆಲ್ಲರೂ ಇರ್ತೀರಾ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.